ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಬನ್ನಿ, ಈ ದಿನ ನಾವು ಕಾಯಿನ್ ಪೌಚ್ ಅಥವಾ ಕೀಗಳನ್ನು ಹಾಕಿಡೋದಕ್ಕೆ ಒಂದು ಚಿಕ್ಕದಾಗಿರೋ ಪೌಚನ್ನ ಯಾವ ರೀತಿ ಮಾಡ್ಕೊಬರೋದು ಅಂತ ನೋಡ್ಕೊಂಬರೋಣ. ಇದು ತುಂಬ ಯೂಸಬಲ್ಲು. ನಾನಿಲ್ಲಿ ಕೀಗಳನ್ನು ಇದರೊಳಗೆ ಹಾಕಿಡೋದಕ್ಕೆ ಮಾಡ್ತಾಯಿದ್ದೀನಿ. ನೀವು ಇದರಲ್ಲಿ ಕಾಯಿನ್ಗಳನ್ನು ಇಡ್ಬೋದು ಅಥವಾ ಬೇರೆ ಯಾವುದಾದ್ರೂ ವಸ್ತುಗಳನ್ನು ಇದರಲ್ಲಿ ಸ್ಟೋರ್ ಮಾಡ್ಬೋದು. ಇಲ್ಲಾಂದರೆ ಚಿಕ್ಕ ಮಕ್ಕಳಿದ್ರೆ ಮಕ್ಕಳಿಗೆ ಇದರಲ್ಲಿ ಕಲರ್ ಪೆನ್ಸಿಲ್ಸು, ಎರೇಸರು, ಶಾರ್ಪ್ನರು, ಈ ಥರ ಸ್ಕೂಲ್ ಥಿಂಗ್ಸ್ಗಳನ್ನು ಇಡೋದಕ್ಕೆ ಯೂಸ್ ಆಗುತ್ತೆ. ತುಂಬ ರೀತಿಯಲ್ಲಿ ಇದನ್ನು ನಾವು ಉಪಯೋಗಿಸ್ಬೋದು. ಓಕೆ, ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಇದನ್ನು ಶೇರ್ ಮಾಡಿ. ಬನ್ನಿ, ಹಾಗಿದ್ರೆ ಹೇಗೆ ಮಾಡೋದಂತ ನೋಡ್ಕೊಂಡ್ಬರೋಣ. ನೋಡಿ, ಇಲ್ಲಿ ನಾನು ಆಲ್ರೆಡಿ ಒಂದು ಲೈನಿಂಗ್ ಕೊಟ್ಬಿಟ್ಟು ಒಳಗಡೆ ಒಂದು ಸ್ಪಾಂಜನ್ನು ಕೊಟ್ಬಿಟ್ಟು ಮೇನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಒಳಗಡೆ ಒಂದು ಸ್ಪಾಂಜ್ ಇದೆ, ಮೇನ್ ಫ್ಯಾಬ್ರಿಕ್ ಇದೆ ಮತ್ತು ಒಂದು ಲೈನಿಂಗ್ ಇದೆ. ಇನ್ನೊಂದು ಇದ್ರ ಮೇಲೆ ನಾವು ಲೈನಿಂಗನ್ನು ಕೊಡ್ತೀವಿ. ಇಷ್ಟು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಇದು ಎಷ್ಟು ಇದೆಯಪ್ಪ ಅಂದರೆ ಅಳತೆ ಉದ್ದುದ್ದವಾಗಿ ಇದನ್ನು ನಾವು ಅಡ್ಡವಾಗಿ 5 ಇದೆ, 5 ಇಂಚ್ ಬರುತ್ತೆ. ಹಾಗೆಯೇ ಈ ಕಡೆ 12 ಇಂಚನ್ನು ತೊಗೊಂಡಿದ್ದೀನಿ. ಓಕೆ, ನೀವು ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಕೊಬೋದು, ಚಿಕ್ಕದಾಗಾದರೂ ಮಾಡ್ಕೊಬೋದು. ಓಕೆ, ಚಿಕ್ಕ ಬೇಕಂದರೆ ಚಿಕ್ಕ ಬಟ್ಟೆ ತೊಗೊಳ್ಳಿ, ದೊಡ್ಡದು ಬೇಕಂದರೆ ದೊಡ್ಡದು ತೊಗೊಳ್ಳಿ, ಯಾವ ರೀತಿ ಬೇಕಾದ್ರೆ ಮಾಡ್ಬೋದು. ನಾನಿಲ್ಲಿ ಇಷ್ಟು ಅಳತೆಯಲ್ಲಿ ಮಾಡ್ತಾಯಿದ್ದೀನಿ, 12 ಮತ್ತು 5. ಓಕೆ, 12 × 5 ಸೈಜಲ್ಲಿ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ, ಒಂದು ಜಿಪ್ಪನ್ನು ತೊಗೊಂಡಿದ್ದೀನಿ. ಓಕೆ, ಇಷ್ಟು ಬೇಕಾಗುತ್ತೆ. ಫಸ್ಟೇ ನೀವು ಸ್ಪಾಂಜನ್ನು ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಲೈನಿಂಗ್ ಕ್ಲಾತ್ ಸ್ವಲ್ಪ ದೊಡ್ಡನೇ ನಾನು ತೊಗೊಂಡಿದ್ದೀನಿ. ಓಕೆ, ನೋಡಿ, ಈಗ ಇದನ್ನು ಜಿಪ್ಪನ್ನು ಕೂರಿಸ್ಕೊಂಬರೋಣ. ಜಿಪ್ ಕೂರಿಸೋದಕ್ಕೆ ನಾನೀಗ ಜಿಪ್ಪನ್ನು ತೆಗೆದುಬಿಟ್ಟು ರನ್ನರನ್ನು ಓಪನ್ ಮಾಡ್ತೀನಿ. ಯಾಕಂದರೆ ಸ್ಟಿಚಿಂಗ್ ಒಳಗಡೆ ಹೋಗಲಿ ಅನ್ನೋದಕ್ಕೋಸ್ಕರ ಈ ಥರ ಮೇಲಿಟ್ಟು ಲೈನಿಂಗನ್ನು ಈ ಕಡೆನೇ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಆಗ ಜಿಪ್ಪು ಒಳಗಡೆ ಹೋಗ್ಬಿಡುತ್ತೆ, ಸ್ಟಿಚಿಂಗ್ ಕಾಣಿಸೋದಿಲ್ಲ. ಆ ಥರ ನಾವು ಹೊಲಿಯೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಇಟ್ಬಿಟ್ಟು ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಂಬರೋಣ. 2 ಕಡೆ ಮಾಡೋಣ. ಈಗ ನಾನು ನಿಮಗೆ ಒಂದು ಕಡೆ ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ. ಓಕೆ, ಈ ರೀತಿ ಇಟ್ಟು ಸ್ಟಿಚ್ ಮಾಡಿದ್ರೆ ಆಯಿತು. ನೋಡಿ, ಈಗ ಸ್ಟಿಚ್ ಮಾಡಿದ್ದೀನಿ ನಾನು ಒಂದು ಕಡೆ. ನೋಡಿ, ಕಾಣಿಸ್ತಾ ಇರ್ಬೋದು. ಈಗ ಎಕ್ಸ್ಟ್ರಾ ದಾರಗಳನ್ನೆಲ್ಲ ತಕ್ಕೊಳ್ಳಿ ನೀವು. ನೋಡಿ, ಈ ಥರ ಸ್ಟಿಚ್ ಮಾಡೋದು. ಒಳಗಡೆ ಜಿಪ್ ಇಟ್ಟಿದ್ದೀನಿ. ಈಗ ಅದು ರಿವರ್ಸ್ ಮಾಡಿದ್ರೆ ಈ ಥರ ಬರಬೇಕು ಜಿಪ್ಪು. ಆ ರೀತಿಯಾಗಿ ನೀವು ಸ್ಟಿಚ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಜಿಪ್ ಮೇಲ್ಭಾಗ ಯಾವುದು ಅಂತ ಗೊತ್ತಾಗುತ್ತಲ್ಲ, ಈ ರೀತಿಯಾಗಿ ಸ್ಟಿಚ್ ಮಾಡಿ. ಇದೇ ಥರ ನಾನೀಗ ಇನ್ನೊಂದು ಸೈಡ್ನಲ್ಲೂ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಅದಕ್ಕೋಸ್ಕರ ನಾನು ಜಿಪ್ಪನ್ನು ಓಪನ್ ಮಾಡಿರೋದು. ಓಕೆ, 2 ಕಡೆ ಸ್ಟಿಚ್ ಆದ ನಂತರ ನಾವು ಅದನ್ನ ಉಲ್ಟಾ ಮಾಡಬೇಕು, ರಿವರ್ಸ್ ಮಾಡೋಣ. ಆಗ ಸ್ಟಿಚ್ ಏನಿದೆ ಒಳಗಡೆ ಹೋಗ್ಬಿಡುತ್ತೆ. ಓಕೆ, ಸ್ಟಿಚ್ ಒಳಗಡೆ ಹೋದ ನಂತರ ನಮಗೆ ಈ ಥರ ಕಾಣಿಸುತ್ತೆ. ನೋಡಿ, ಈಗ ಇದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕೊಂಡ್ಬಂದ್ಬಿಡೋಣ. ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಅದ್ರ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ. ನೋಡಿ, ಈ ಥರ ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನಾಗಿದ್ದರೆ ಕಟ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಓಕೆ, 2 ಕಡೆ ಅದೇ ಥರ ಮಾಡಿ. ಈಗ ನಾವು ಜಿಪ್ಪನ್ನು ಕೂರಿಸ್ಬೇಕು. ಈಗ 2 ಒಂದೇ ಲೆವೆಲಲ್ಲಿ ಜೋಡಿಸ್ಕೊಂಡು ನೋಡ್ಕೋಬೇಕು ನಾವು ಕ್ಲಾತ್ ಹೇಗಿದೆ ಅಂಥೇಳಿ. ಜಿಪ್ಪನ್ನು ಹಾಕ್ಕೊಳ್ಳಿ ಈ ಕಡೆಯಿಂದ. ಆ ಕಡೆ ಜಿಪ್ ಹಾಕೋದಕ್ಕೆ ಒಂದು ಈಸಿ ಮೆಥಡ್ ಇದೆ. ಅದು ತುದಿಯನ್ನು ಸ್ವಲ್ಪ ನಾವು ಕಟ್ ಮಾಡ್ಕೊಳ್ಳೋಣ. ಆಗ ಬೇಗ ನಮಗೆ ಜಿಪ್ ಹಾಕೋದಕ್ಕೆ ಈಸಿ ಆಗುತ್ತೆ. ಇದೊಂದು ಈಸಿ ಟ್ರಿಕ್, ನೀವು ಸಹ ಇದನ್ನು ಯೂಸ್ ಮಾಡಿ ನೋಡಿ. ಈ ಥರ ಕೂರಿಸ್ಬಿಟ್ರೆ ಅದು ಜಿಪ್ ಬಂದುಬಿಡುತ್ತೆ. 2 ಈಕ್ವಲ್ ಆಗಿರೋ ಥರ ನಾವು ನೋಡ್ಕೋಬೇಕಷ್ಟೆ. ಈಗ ಒಂದು ಸತಿ ನಾನು ಎಳೆದ್ಬಿಟ್ಟು ಪುನಃ ಮತ್ತೆ ನಾನು ಇನ್ನೊಂದು ಸತಿ ಹಾಕ್ತೀನಿ. ಯಾಕಂದರೆ ಆ ಕಡೆ ಓಪನ್ ಇದ್ದರೆ ಸ್ಟಿಚ್ ಮಾಡಬೇಕಾದ್ರೆ ಅದು ಸರಿ ಆಗೋದಿಲ್ಲ, ಅದಕ್ಕೋಸ್ಕರ. ನೋಡಿ, ಈಗ ನಡುವೆ ಜಿಪ್ ಅಂತೂ 2 ಕಡೆ ಕ್ಲೋಸ್ ಆಗಿದೆ ಸ್ಟಿಚಿಂಗ್ ಅಲ್ವಾ. ಈಗ ನಾನು ಸುತ್ತ ಒಂದು ಸ್ಟಿಚ್ಚನ್ನು ಹಾಕೊಂಡ್ಬರ್ತೀನಿ. ಲೈನಿಂಗ್ ಕೊಟ್ಟಿದ್ದೀನಲ್ವಾ, ಅದಕ್ಕೋಸ್ಕರ ಅದು ಸರಿಯಾಗಿ ಕೂತ್ಕೊಳ್ಳಿ ಅಂತ. ನೋಡಿ, ಈ ಥರ ಕ್ಲೀನಾಗಿ ಕೂರಿಸ್ಕೊಂಡ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ. ಸ್ಟಿಚ್ ಹಾಕಿದ ನಂತರ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನೆಲ್ಲ ನಾನು ಕಟ್ ಮಾಡ್ತೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ಜಿಪ್ಪನ್ನು ಸಹ ನೀವು ಕಟ್ ಮಾಡಬೇಕು. ಈಗ ಫಸ್ಟು ನಾನು ಕ್ಲಾತನ್ನು ಇಲ್ಲಿ ಕಟ್ ಮಾಡ್ಕೊಳ್ತೀನಿ ನೀಟಾಗಿ. ನಂತರ ನೀವೇನು ಮಾಡಿ, ಆ ಎಕ್ಸ್ಟ್ರಾ ಜಿಪ್ ಇರುತ್ತಲ್ಲ ಅದನ್ನು ಸಹ ಕಟ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಈಗ ನೋಡಿ, 2 ನಡುವೆ ಮಧ್ಯ ಸೆಂಟ್ರನ್ನು ನಾವು ಗುರ್ತು ಮಾಡ್ಕೊಳ್ಳೋಣ. ಈಗ ಎಕ್ಸ್ಟ್ರಾ ಜಿಪ್ಪನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಓಕೆ,
ನಿಮಗೆ ಜಿಪ್ ಸೆಂಟ್ರಲ್ ಕೂರಬೇಕಂತಿದ್ರೆ ಅದು ಸೆಂಟ್ರಿಗೆ ಗುರ್ತನ್ನು ಮಾಡಿ, ಅಕಸ್ಮಾತ್ ನಿಮಗೆ ಸೈಡಿಗೆ ಅಥವಾ ಸ್ವಲ್ಪ ಮೇಲ್ಭಾಗ ಕೂರಿಸ್ಬೇಕಂತ ಅಂದ್ಕೊಂಡ್ರೆ ಗುರ್ತೇನು ಮಾಡೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಜಿಪ್ಪನ್ನು ಸೆಂಟ್ರಿಗೆ ಕೂರಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಅಲ್ಲಿಗೆ ಮಾರ್ಕನ್ನು ಮಾಡಿಕೊಂಡು ನೋಡಿ ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ತೀನಿ. ನೋಡಿ ಆ ಕಡೆ ಈ ಕಡೆ ಜೋಡಿಸ್ಕೊಂಡ್ಬಿಟ್ಟು ಈ ಥರ ಸ್ಟಿಚ್ ಹಾಕಿದರೆ ಆಯಿತು ಆ ಕಡೆ ಈ ಕಡೆ. ಈಗ ಜಿಪ್ ಓಪನ್ ಇಲ್ಲದೆ ಇರೋ ಕಾರಣ ನಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಎರಡೆರಡು ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ನಾನು ಜಿಗ್ಜಾಗ್ ಸಹ ಮಾಡ್ಕೊಳ್ತೀನಿ. ಕೆಲವರು ಬಟ್ಟೆ ಕೊಡ್ತಾರೆ, ಬಟ್ಟೆನೂ ಸಹ ಕೊಡ್ಬೋದು. ಸ್ಟಿಚ್ ಕಾಣದೇ ಇರೋ ಥರ ಅಥವಾ ನೂಲು ಹೇಳ್ದೇ ಇರೋ ಥರ ನಾವು ಸ್ಟಿಚ್ ಆದರೂ ಹಾಕ್ಬೋದು, ಜಿಗ್ಜಾಗ್ ಆದರೂ ಮಾಡ್ಬೋದು, ಅಥವಾ ಓವರ್ಲಾಕ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಬೋದು. ಇಲ್ಲ ಅಂದರೆ ಬಟ್ಟೆಯನ್ನು ಕೊಟ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ಬೋದು. ನಾನಿಲ್ಲಿ ಓವರ್ಲಾಕ್ ಮಾಡ್ತಾಯಿದ್ದೀನಿ ಎರಡು ಕಡೆ. ಹೆಚ್ಚಾಗಿ ನಾನು ಓವರ್ಲಾಕೇ ಮಾಡ್ತೀನಿ, ಬಟ್ಟೆ ಕೊಡೋದಕ್ಕಿಂತ ಬೇಗ ಆಗಿಬಿಡುತ್ತೆ ನನಗೆ, ನೂಲು ಸಹ ಹೇಳೋದಿಲ್ಲ, ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಈ ಥರ ಎರಡೂ ಕಡೆ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಎಲ್ಲ ಕಟ್ ಮಾಡ್ಕೊಳ್ಳಿ. ನಂತರ ಇದನ್ನು ರಿವರ್ಸ್ ಮಾಡಿ, ಮೂಲೆಗಳನ್ನು ಚೆನ್ನಾಗಿ ನೀಟಾಗಿ ತಕ್ಕೊಳ್ಳಿ, ನೀಟಾಗಿ ರಿವರ್ಸ್ ಮಾಡ್ಕೊಳ್ಳಿ. ನೋಡಿ ಪೂರ್ತಿ ರಿವರ್ಸ್ ಆದ ನಂತರ ಈ ಥರ ಕಾಣುತ್ತೆ. ನೋಡಿ ನಾನು ಹೇಳ್ದಂಗೆ ನಿಮಗೆ ಜಿಪ್ ಸೆಂಟ್ರಿಗೆ ಬೇಕಾದರೆ ಸೆಂಟ್ರಿಗೆ ಇಟ್ಕೋಬೋದು, ಅಥವಾ ಸ್ವಲ್ಪ ಮೇಲ್ಭಾಗ ಅಥವಾ ಮುಕ್ಕಾಲು ಭಾಗಕ್ಕೂ ಸಹ ನಾವು ಇಟ್ಕೊಬೋದು. ನನಗೆ ಸೆಂಟ್ರೇ ಬೇಕಿತ್ತು, ಯಾಕಂದರೆ ಎಲ್ಲ ಇಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಸೆಂಟ್ರಿಗೆ ಮಾಡಿಕೊಂಡೆ. ಓಕೆ ನೋಡಿ, ಇದರಲ್ಲಿ ಲಾಂಗ್ ಕೀನೂ ಸಹ ಈ ರೀತಿಯಾಗಿ ಹಾಕ್ಬೋದು. ನೋಡಿ ಕೀಸು ಮತ್ತು ಬೀಗ ಎಲ್ಲದನ್ನು ಸಹ ನಾನು ಹಾಕಿದ್ದೀನಿ. ನೀವು ಇದರಲ್ಲಿ ಪೆನ್ಸಿಲ್ಗಳನ್ನು ಹಾಕ್ಬೋದು, ಜಾಸ್ತಿ ಕಾಯಿನ್ಸ್ಗಳನ್ನು ಹಾಕಿ ಯೂಸ್ ಮಾಡೋದಕ್ಕೂ ತುಂಬ ಯೂಸ್ ಆಗುತ್ತೆ. ಕಾಯಿನನ್ನು ನಾವು ಹಾಕಿಡೋದಕ್ಕೆ ಫ್ಲಾಟ್ ಇರುತ್ತೆ, ಈ ರೀತಿಯಾಗಿ ತುಂಬ ಸ್ಟೋರ್ ಮಾಡ್ಬೋದು, ಇದರಲ್ಲಿ ಇಷ್ಟೊಂದು ಹಾಕ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಒಂದು ಚಿಕ್ಕದಾಗಿರೋ ಮಿನಿ ಪೌಚನ್ನ ಮಾಡೋದು ಅಂತ ನೋಡ್ಕೊಂಬಂದ್ವಿ. ನೀವು ಸಹ ಮನೇಲಿ ಇದನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.